ಸುಮಾರು ಜನಕ್ಕೆ ಗೊತ್ತಿಲ್ಲ ಸೂರಜ್ದು. ಅವನೀಗ ಅದೇ ಹೇಳ್ತಿದ್ದ ಏನಂದ್ರೆ ನಮಗ್ ಥ್ಯಾಂಕ್ಸ್ ಅವ್ರಿಗೆ ಥ್ಯಾಂಕ್ಸ್ ಅಂತ. ಇಲ್ಲ ಇವ್ರ ಸಂಸ್ಥೆಯಿಂದ ಸುಮಾರು ಜನ ನಮ್ಮ ತಂದೆ ಕಾಲದಲ್ಲಿ ಇರ್ಬೇಕಾದ್ರೆ ಸುಮಾರು ಜನ ಕೆಲಸ ಮಾಡೋದು ಅದು ಇವ್ರ ಸಂಸ್ಥೆಯಿಂದ. ಮೀಸೆ ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು ದೊಡ್ಡ ನಿರ್ಮಾಪಕರು, ಅವ್ರ ಮಗ ಇವರು. ಅವ್ನು ಹೇಳ್ತಾರೆ ಸುಮ್ಮನೆ ತುಂಬಾ ಚಿಕ್ಕ ಮಾತು, ಅವ್ನು ತುಂಬಾ ದೊಡ್ಡದು. ಲೆಕ್ಕ ತಗೋಬೇಕು ಸುಮಾರು ಆಯ್ತು. ಸಿನಿಮಾದಲ್ಲಿ ವೆರಿ ಪ್ರಾಮಿಸಿಂಗ್. ಹೌದು, ತುಂಬಾ ಒಂದು ಒಳ್ಳೆ ಇಂಟೆನ್ಸ್ ರೋಲ್ ಮಾಡಿದ್ರಿ. ಹೌದು, ಸೊ ನಿಮ್ಮನ್ನ ನೀವು ರಿಲೀಸ್ ಟೈಮ್ ಅಲ್ಲಿ ನೋಡ್ಕೊಂಡಾಗ ಸ್ಕ್ರೀನ್ ಮೇಲೆ ಏನ್ ಅನಿಸ್ತು? ಅಲ್ಲ, ಈ ಲುಕ್ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೊ ಲುಕ್ ವೈಸ್ ಎಲ್ಲ ತರುಣ್ ಸರ್ ಡಿಸೈಡ್ ಮಾಡಿದ್ರು. ಅದಕ್ಕೆ ಫಸ್ಟ್ ಒಂದು ಲುಕ್ ಟೆಸ್ಟ್ ಕೂಡ ಮಾಡಿದ್ರು. ಲುಕ್ ಟೆಸ್ಟ್ ಎಲ್ಲ ಆದ್ಮೇಲೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದು ನಾವು. ಸೊ ಖುಷಿ ಅನಿಸ್ತು. ಗುಡ್. 2 ತರ ಶೇಡ್ ಇದೆ. ಒಂದು ಫುಲ್ ಶೇವ್ ಬ್ರಾಹ್ಮಣರು ಲುಕ್, ಇನ್ ಸೆಕೆಂಡ್ ನೋಡಿದ್ರ ನೀವೇ. ಸೊ ಚೆನ್ನಾಗಿದೆ. ಅಲ್ಲ, ಇನ್ನೊಂದು ಹೇಳ್ಬಿಡ್ತೀನಿ, ಯಾರಿಗೂ ಗೊತ್ತಿಲ್ಲ. ಆಕ್ಸಿಡೆಂಟ್ ಆಗಿ ಕಾಲ್ ಇದು ಮಾಡ್ಕೊಂಡು ಆದ್ಮೇಲೂ ಕೂಡ ಕ್ಲೈಮ್ಯಾಕ್ಸ್ ಬಂದ್ ಮಾಡ್ಕೊಟ್ಟ. ಅದು ಡೆಡಿಕೇಶನ್ ಅಂತ. ಯಾರೂ ಮಾಡಲ್ಲ, ಇಲ್ಲ ಕುಗ್ಗೋಗ್ತಾರೆ ಯೂಶಲಿ, ಏನ್ ಹಿಂಗ ಆಗೋಯ್ತಲ್ಲ ಅಂತ. ಬಟ್ ಆದ್ರೂ ಕ್ಲೈಮ್ಯಾಕ್ಸ್ ಬಂದ್ ಇಲ್ಲ ನಾನು ಬಂದ್ ಮಾಡ್ತೀನಿ, ನಂಗೆ ಸ್ವಲ್ಪ ನೀನೇನ್ ತಲೆ ಕೆಡ್ಸ್ಕೊಬೇಡ. ಆಕ್ಚುಲಿ ಒಂದೇ ನನ್ನ ತರುಣ್ ಆಗ್ಲಿ ಅಣ್ಣ ಆಗ್ಲಿ ಅವ್ರು ತುಂಬಾ ಸಪೋರ್ಟ್ ಕೊಟ್ಟರು. ಇಲ್ಲ ಅವನೇ ಮಾಡ್ಬೇಕು. ಯಾಕಂದ್ರೆ ನಾನು ಹಾಸ್ಪಿಟಲ್ ಹೇಳ್ಬಿಡುದು, ಅಪ್ಪ ಇನ್ನು ಕ್ಲೈಮ್ಯಾಕ್ಸ್ ಇದೆ, ಬೇಗ ರೆಡಿ ಆಗ್ಬಿಡ್ ಬಾ ಅಂತ ಹೇಳಿ. ಕ್ಲೈಮ್ಯಾಕ್ಸ್ ಮುಂಚೆ ಆಗಿರೋದು ಇದು. ಕ್ಲೈಮ್ಯಾಕ್ಸ್ ಅದು ಕೂಡ ಅದಾದ್ಮೇಲೆ ಡಾಕ್ಟರ್ ಪರ್ಮಿಷನ್ ತಗೊಂಡು ಈ ಕೇಮ್ ಅಂಡ್ ಇಟ್ ಕ್ಲೈಮ್ಯಾಕ್ಸ್ ಆಸ್ ವೆಲ್ ಆಸ್ ಡಬ್ಬಿಂಗ್. ಅಲ್ಲ, ಒನ್ ಡೇ ನಾವು ಒಂದು ವಿಎಫ್ಎಕ್ಸ್ ಸಪೋರ್ಟ್ ತಗೊಂಡ್ರಿ. ಬಟ್ ಸ್ಟಿಲ್ ಅಂದ್ರೆ ಅವ್ರಿಗೆ ನಿಂತ್ಕೊಳ್ಳೋಕೆ ಆಗಲ್ಲ. ಬಟ್ ಅಂದ್ರೂ ಕೂಡ ಒಂದ್ ಲೆಕ್ಕಲ್ಲೇ ಅವ್ನ ಕಾಸ್ಟ್ಯೂಮ್, ಮೇಕಪ್, ವಿಗ್ ಎಲ್ಲ ಹಾಕ್ಸಿ ಎಲ್ಲ ಕ್ಲೋಸ್ ಶಾರ್ಟ್ಸ್, ವಿತ್ ಡೈಲಾಗ್, ಮಾಡ್ಯುಲೇಷನ್ ಎಲ್ಲಾನು ಮಾಡಿ ಡಬ್ಬಿಂಗ್ ಕೂಡ ಅಲ್ಲಿ ಫಸ್ಟ್ ನಾವು ಮೈಸೂರು ಟ್ರೈ ಮಾಡಿದ್ವಿ ಡಬ್ಬಿಂಗ್ ಮಾಡಿಸ್ಬೇಕು ಅಂತ. ಬಟ್ ಅಲ್ಲಿ ಸ್ಟುಡಿಯೋ ಸ್ವಲ್ಪ ಕಂಫರ್ಟಬಲ್ ಇರಲಿಲ್ಲ. ಮತ್ತೆ ಅಲ್ಲಿಂದ ಬೆಂಗಳೂರಿಗೆ ಹೀಗೆ ಅವ್ರು ಬಂದು ಮತ್ತೆ ಇಲ್ಲಿ ಡಬ್ಬಿಂಗ್ ಮಾಡಿಕೊಟ್ಟು ಅವ್ನು ಕಾರಲ್ಲಿ ಟ್ರಾವೆಲ್ ಮಾಡಂಗೂ ಇರಲಿಲ್ಲ. ಅಂದ್ರೆ ಇವಾಗ ಅಟ್ಲೀಸ್ಟ್ ಪರವಾಗಿಲ್ಲ, ಅವಾಗ ಇನ್ನ ತುಂಬಾ ಸೆನ್ಸಿಟಿವ್ ಇತ್ತು. ಬಟ್ ಇನ್ನೊಂದು ನನಗೆ ಗೊತ್ತಿರಂಗೆ ಇನ್ನೊಂದು 3 months ಮತ್ತೆ ಅವ್ನ ಕಲಲ್ಲ ನಿಂತ್ಕೊಂಡ್ ಬರ್ತಾನೆ. ಇದೊಂದು ಮಾತ್ರ ಗ್ಯಾರಂಟಿ ಹೇಳ್ತೀನಿ. ಥ್ಯಾಂಕ್ ಯು. ಸುಮಾರು ಜನಕ್ಕೆ ಗೊತ್ತಿಲ್ಲ ಸೂರಜ್ದು. ಅವನೀಗ ಅದೇ ಹೇಳ್ತಿದ್ದ ಏನಂದ್ರೆ ನಮಗ್ ಥ್ಯಾಂಕ್ಸ್ ಅವ್ರಿಗೆ ಥ್ಯಾಂಕ್ಸ್ ಅಂತ. ಇಲ್ಲ ಇವ್ರ ಸಂಸ್ಥೆಯಿಂದ ಸುಮಾರು ಜನ ನಮ್ಮ ತಂದೆ ಕಾಲದಲ್ಲಿ ಇರ್ಬೇಕಾದ್ರೆ ಸುಮಾರು ಜನ ಕೆಲಸ ಮಾಡೋದು ಅದು ಇವ್ರ ಸಂಸ್ಥೆಯಿಂದ. ಮೀಸೆ ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು ದೊಡ್ಡ ನಿರ್ಮಾಪಕರು, ಅವ್ರ ಮಗ ಇವರು. ಅವ್ನು ಹೇಳ್ತಾರೆ ಸುಮ್ಮನೆ ತುಂಬಾ ಚಿಕ್ಕ ಮಾತು, ಅವ್ನು ತುಂಬಾ ದೊಡ್ಡದು. ಲೆಕ್ಕ ತಗೋಬೇಕು ಸುಮಾರು ಆಯ್ತು. ಸಿನಿಮಾದಲ್ಲಿ ವೆರಿ ಪ್ರಾಮಿಸಿಂಗ್. ಹೌದು, ತುಂಬಾ ಒಂದು ಒಳ್ಳೆ ಇಂಟೆನ್ಸ್ ರೋಲ್ ಮಾಡಿದ್ರಿ. ಹೌದು, ಸೊ ನಿಮ್ಮನ್ನ ನೀವು ರಿಲೀಸ್ ಟೈಮ್ ಅಲ್ಲಿ ನೋಡ್ಕೊಂಡಾಗ ಸ್ಕ್ರೀನ್ ಮೇಲೆ ಏನ್ ಅನಿಸ್ತು? ಅಲ್ಲ, ಈ ಲುಕ್ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೊ ಲುಕ್ ವೈಸ್ ಎಲ್ಲ ತರುಣ್ ಸರ್ ಡಿಸೈಡ್ ಮಾಡಿದ್ರು. ಅದಕ್ಕೆ ಫಸ್ಟ್ ಒಂದು ಲುಕ್ ಟೆಸ್ಟ್ ಕೂಡ ಮಾಡಿದ್ರು. ಲುಕ್ ಟೆಸ್ಟ್ ಎಲ್ಲ ಆದ್ಮೇಲೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದು ನಾವು. ಸೊ ಖುಷಿ ಅನಿಸ್ತು. ಗುಡ್. 2 ತರ ಶೇಡ್ ಇದೆ. ಒಂದು ಫುಲ್ ಶೇವ್ ಬ್ರಾಹ್ಮಣರು ಲುಕ್, ಇನ್ ಸೆಕೆಂಡ್ ನೋಡಿದ್ರ ನೀವೇ. ಸೊ ಚೆನ್ನಾಗಿದೆ. ಅಲ್ಲ, ಇನ್ನೊಂದು ಹೇಳ್ಬಿಡ್ತೀನಿ, ಯಾರಿಗೂ ಗೊತ್ತಿಲ್ಲ. ಆಕ್ಸಿಡೆಂಟ್ ಆಗಿ ಕಾಲ್ ಇದು ಮಾಡ್ಕೊಂಡು ಆದ್ಮೇಲೂ ಕೂಡ ಕ್ಲೈಮ್ಯಾಕ್ಸ್ ಬಂದ್ ಮಾಡ್ಕೊಟ್ಟ. ಅದು ಡೆಡಿಕೇಶನ್ ಅಂತ. ಯಾರೂ ಮಾಡಲ್ಲ, ಇಲ್ಲ ಕುಗ್ಗೋಗ್ತಾರೆ ಯೂಶಲಿ, ಏನ್ ಹಿಂಗ ಆಗೋಯ್ತಲ್ಲ ಅಂತ. ಬಟ್ ಆದ್ರೂ ಕ್ಲೈಮ್ಯಾಕ್ಸ್ ಬಂದ್ ಇಲ್ಲ ನಾನು ಬಂದ್ ಮಾಡ್ತೀನಿ, ನಂಗೆ ಸ್ವಲ್ಪ ನೀನೇನ್ ತಲೆ ಕೆಡ್ಸ್ಕೊಬೇಡ. ಆಕ್ಚುಲಿ ಒಂದೇ ನನ್ನ ತರುಣ್ ಆಗ್ಲಿ ಅಣ್ಣ ಆಗ್ಲಿ ಅವ್ರು ತುಂಬಾ ಸಪೋರ್ಟ್ ಕೊಟ್ಟರು. ಇಲ್ಲ ಅವನೇ ಮಾಡ್ಬೇಕು. ಯಾಕಂದ್ರೆ ನಾನು ಹಾಸ್ಪಿಟಲ್ ಹೇಳ್ಬಿಡುದು, ಅಪ್ಪ ಇನ್ನು ಕ್ಲೈಮ್ಯಾಕ್ಸ್ ಇದೆ, ಬೇಗ ರೆಡಿ ಆಗ್ಬಿಡ್ ಬಾ ಅಂತ ಹೇಳಿ. ಕ್ಲೈಮ್ಯಾಕ್ಸ್ ಮುಂಚೆ ಆಗಿರೋದು ಇದು. ಕ್ಲೈಮ್ಯಾಕ್ಸ್ ಅದು ಕೂಡ ಅದಾದ್ಮೇಲೆ ಡಾಕ್ಟರ್ ಪರ್ಮಿಷನ್ ತಗೊಂಡು ಈ ಕೇಮ್ ಅಂಡ್ ಇಟ್ ಕ್ಲೈಮ್ಯಾಕ್ಸ್ ಆಸ್ ವೆಲ್ ಆಸ್ ಡಬ್ಬಿಂಗ್. ಅಲ್ಲ, ಒನ್ ಡೇ ನಾವು ಒಂದು ವಿಎಫ್ಎಕ್ಸ್ ಸಪೋರ್ಟ್ ತಗೊಂಡ್ರಿ. ಬಟ್ ಸ್ಟಿಲ್ ಅಂದ್ರೆ ಅವ್ರಿಗೆ ನಿಂತ್ಕೊಳ್ಳೋಕೆ ಆಗಲ್ಲ. ಬಟ್ ಅಂದ್ರೂ ಕೂಡ ಒಂದ್ ಲೆಕ್ಕಲ್ಲೇ ಅವ್ನ ಕಾಸ್ಟ್ಯೂಮ್, ಮೇಕಪ್, ವಿಗ್ ಎಲ್ಲ ಹಾಕ್ಸಿ ಎಲ್ಲ ಕ್ಲೋಸ್ ಶಾರ್ಟ್ಸ್, ವಿತ್ ಡೈಲಾಗ್, ಮಾಡ್ಯುಲೇಷನ್ ಎಲ್ಲಾನು ಮಾಡಿ ಡಬ್ಬಿಂಗ್ ಕೂಡ ಅಲ್ಲಿ ಫಸ್ಟ್ ನಾವು ಮೈಸೂರು ಟ್ರೈ ಮಾಡಿದ್ವಿ ಡಬ್ಬಿಂಗ್ ಮಾಡಿಸ್ಬೇಕು ಅಂತ. ಬಟ್ ಅಲ್ಲಿ ಸ್ಟುಡಿಯೋ ಸ್ವಲ್ಪ ಕಂಫರ್ಟಬಲ್ ಇರಲಿಲ್ಲ. ಮತ್ತೆ ಅಲ್ಲಿಂದ ಬೆಂಗಳೂರಿಗೆ ಹೀಗೆ ಅವ್ರು ಬಂದು ಮತ್ತೆ ಇಲ್ಲಿ ಡಬ್ಬಿಂಗ್ ಮಾಡಿಕೊಟ್ಟು ಅವ್ನು ಕಾರಲ್ಲಿ ಟ್ರಾವೆಲ್ ಮಾಡಂಗೂ ಇರಲಿಲ್ಲ. ಅಂದ್ರೆ ಇವಾಗ ಅಟ್ಲೀಸ್ಟ್ ಪರವಾಗಿಲ್ಲ, ಅವಾಗ ಇನ್ನ ತುಂಬಾ ಸೆನ್ಸಿಟಿವ್ ಇತ್ತು. ಬಟ್ ಇನ್ನೊಂದು ನನಗೆ ಗೊತ್ತಿರಂಗೆ ಇನ್ನೊಂದು 3 months ಮತ್ತೆ ಅವ್ನ ಕಲಲ್ಲ ನಿಂತ್ಕೊಂಡ್ ಬರ್ತಾನೆ. ಇದೊಂದು ಮಾತ್ರ ಗ್ಯಾರಂಟಿ ಹೇಳ್ತೀನಿ. ಥ್ಯಾಂಕ್ ಯು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.